ಬಿಸಿ ಇದ್ದಾಗ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಹಿಟ್ಟು ಜಿಗಿ ಇರುತ್ತೆ, ಅಂದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರು ತಗೊಂಡು ಅದನ್ನ ಕಾಯಿಸಕ್ಕೆ ಇಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂದ್ರೆ ಈ ಕೈಯಿಂದ ತಿರುಗಿಸ್ಕೊಂಡು ಈ ಕೈಯಿಂದ ಈ ತರ ಬಡ್ಕೊಂತ ಹೋದ್ರೆ ರೊಟ್ಟಿ ಗುಂಡಗೆ ತಿರುಗುತ್ತೆ, ಹಾಗೆ ತೆಳುವಾಗಿ ಕೂಡ ಬರುತ್ತೆ. ಉಪ್ತು ರೊಟ್ಟಿ ಉಪ್ತು ನೋಡಿ ಸ್ನೇಹಿತರೆ, ನೋಡಿ ಪೂರಿ ತರಾನೇ ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಒಂದು ಕುಕಿಂಗ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದ್ರಲ್ಲೂ ಅದು ಯಾವುದು ಅಂತ ಕೇಳ್ತೀರಾ? ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಜೋಳದ ರೊಟ್ಟಿ ಹೇಗ್ ಮಾಡೋದು, ಎಷ್ಟು ಬೇಗ ಮಾಡ್ಬೋದು ಅಂತೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಓಕೆ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದೀರಿ ಉತ್ತರ ಕರ್ನಾಟಕದ ತಾಕತ್ತು ಅಂತ ಅನ್ಸ್ಕೊಂಡಿರೋ ಡಿಶ್ ಜೋಳದ ರೊಟ್ಟಿನ. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಿಟ್ಟು ತಗೊಂಡಿದ್ದೀನಿ, ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ತಾ ಇದ್ದೀನಿ. ಈ ಹಿಟ್ಟನ್ನ ಕಲ್ಸ್ಕೊಳಕ್ಕೆ ಫಸ್ಟ್ ನೀರನ್ನ ಕಾಯಿಸ್ಕೋಬೇಕು. ತುಂಬಾ ಜಾಸ್ತಿ ನೀರನ್ನ ತಗೋಬಾರ್ದು, ಹಿಟ್ಟು ಎಷ್ಟು ತಗೋತೀವೋ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರು ತಗೊಂಡು ಅದನ್ನ ಕಾಯಿಸಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಮೊದಲನೇದಾಗಿ ಜೋಳದ ಹಿಟ್ಟು ತಗೊಂಡಾಗ ಇದನ್ನ ನೀಟಾಗಿ ಸೋಸ್ಕೋಬೇಕು. ನಾನಿಲ್ಲಿ ಮೊದಲೇ ಸೋಸ್ಕೊಂಡಿದ್ದೀನಿ. ಹೀಗೆ ಒಂದು ಕಲ್ ಮೇಲೆ ಹಾಕೊಳ್ಳೋಣ. ಇದನ್ನ ಎಷ್ಟು ಬೇಕೋ ಅಷ್ಟು, ಅಂದ್ರೆ ನಿಮ್ಗೆ ಎಷ್ಟು ರೊಟ್ಟಿ ಬೇಕೋ ಅದ್ರ ಮೇಲೆ ಹಾಕೋಬೇಕು. ನಾನಿಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ ಎಷ್ಟಾಗುತ್ತೆ ಅಂತ ಅಂದ್ರೆ ಒಂದು 3ರಿಂದ 4 ರೊಟ್ಟಿ ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿರಿ. ಈಗ ಒಲೆ ಮೇಲೆ ನಾವು ನೀರು ಕಾಯಕ್ಕೆ ಇಟ್ಟಿದ್ದೀವಿ ಅಲ್ವಾ, ಅದು 1ರಿಂದ 2 ನಿಮಿಷ ನೀರು ಕಾಯಬೇಕು. ಇವಾಗ ನೀರು ಕಾದಿದೆಯಾ ಇಲ್ವಾ ಅಂತ ನೋಡಿದ್ರೇನೆ ನಮಗೆ ಗೊತ್ತಾಗತ್ತೆ. ನೀವು ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಗೊತ್ತಾಗಿಲ್ಲ ಅಂತಂದ್ರೆ ಈಗ ನೀರುಗಳಲ್ಲಿ ಗುಳ್ಳೆ ಬರ್ತಾ ಇದೆ, ಹಾಗೆ ಈ ಹಿಟ್ಟು ಕೂಡ ಈ ನೀರಲ್ಲಿ ಒಂಚೂರು ಹಿಟ್ಟು ಹಾಕಿದ ತಕ್ಷಣ ಹಿಟ್ಟು ಕೆಳಗಡೆ ಹೋದ್ರೆ ನೀರು ಕಾದಿದೆ ಅಂತ ಅರ್ಥ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಸುಡೋ ನೀರು ಇದೆಯಲ್ವಾ, ಇದನ್ನ ನಾನು ಇದರಲ್ಲಿ ಹಾಕೊತಾ ಇದ್ದೀನಿ. ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ 1 ಕಪ್ ನೀರಷ್ಟು ಹಾಕೊಂಡ್ರು ಸಾಕು. ನಾನು ಇದರಲ್ಲಿ 1 ಕಪ್ ಅಷ್ಟು ನೀರು ಹಾಕೊಂಡಿದ್ದೇನೆ. ಇವಾಗ ಇದು ಬಿಸಿ ಇದ್ದಾಗ್ಲೇನೆ ಕಲ್ಸ್ಕೋಬೇಕು. ಯಾಕೆ ಅಂತ ಅಂದ್ರೆ, ಬಿಸಿ ಇದ್ದಾಗ ಕಲ್ಸ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಹಿಟ್ಟು ಜಿಗಿ ಇರುತ್ತೆ, ಅಂದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಹಾಗಾಗಿ ನಾವು ಬಿಸಿ ಇದ್ದಾಗ ನೀಟಾಗಿ ಇದನ್ನ ಕಲ್ಸ್ಕೋಬೇಕು. ನೋಡಿ ನಾನು ಯಾವ ರೀತಿಯಾಗಿ ಕಲ್ಸ್ಕೊತಾ ಇದ್ದೀನಿ ಅಂತ. ಈ ರೀತಿಯಾಗಿ ಕಲ್ಸ್ಕೋಬೇಕು. ಸ್ವಲ್ಪ ಕೈ ಸುಡುತ್ತೆ, ಅವಾಗ ಬೇಗ ಇದನ್ನ ಕಲ್ಸ್ಕೋಬೇಕು. ಈ ರೀತಿಯಾಗಿ ನೋಡಿ, ರೊಟ್ಟಿಯ ಹಿಟ್ಟು ಒಂದು ಹದಕ್ಕೆ ಬಂದಿದೆ. ನನಗಿವಾಗ ಇಷ್ಟು ಮಟ್ಟಿಗೆ ಸಾಕು. ಮತ್ತೆ ನಾವು ಬೇಕಾದ್ರೆ ರೊಟ್ಟಿಯನ್ನ ಇನ್ನೂ ಮೃದುವಾಗಿ ಮಾಡ್ಕೋಬಹುದು. ಹೀಗೆ ರೊಟ್ಟಿನ ಹಿಟ್ಟನ್ನ ಹೀಗೆ ಮಾಡ್ಕೋಬೇಕು. ಈಗ ಏನ್ ಮಾಡೋಣ ಅಂದ್ರೆ, ಗ್ಯಾಸ್ ಆನ್ ಮಾಡ್ಬಿಟ್ಟು ಹಂಚನ್ನ ಇಟ್ಕೊಳ್ಳೋಣ. ಹಂಚು ಈ ರೀತಿಯಾಗಿ ಕಾಯಕ್ಕೆ ಬಿಡೋಣ. ತದನಂತರ ಈಗ ನಾವು ಈ ರೊಟ್ಟಿ ತಟ್ಟಿದ ತಕ್ಷಣ ನೀರು ಹಚ್ಬೇಕಲ್ವಾ, ಅದಕ್ಕೆ ಒಂದು ಬಟ್ಟೆ ಇಟ್ಕೋಬೇಕು. ನಾನು ಈ ತರ ಚಿಕ್ಕದಾಗಿ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ. ನೋಡಿ, ಮೊದಲನೇದಾಗಿ ರೊಟ್ಟಿ ತಟ್ಟೋಕ್ಕೂ ಮುಂಚೆ ಈ ರೀತಿಯಾಗಿ, ಅಂದ್ರೆ ಸ್ವಲ್ಪ ಗಟ್ಟಿಯಾಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ನಿಮ್ಗೆ ಹದಕ್ಕೆ ಬರುವ ಹಾಗೆ ನೀವು ಈ ರೀತಿಯಾಗಿ ಮಾಡ್ಕೋಬಹುದು. ನೀವು ರೊಟ್ಟಿ ದಪ್ಪ ತಟ್ಟೋ ಹಾಗಿದ್ರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತಗೊಳ್ಳಿ. ಇಲ್ಲ ನೀವು ಚಿಕ್ಕದಾಗಿ ತಟ್ತೀನಿ ಅಂದ್ರೆ ಹಿಟ್ಟನ್ನ ಸ್ವಲ್ಪ ಕಡಿಮೆ ತಗೊಳ್ಳಿ. ಅಂದ್ರೆ ದಪ್ಪ ಕೂಡ ಮಾಡ್ಕೋಬಹುದು, ತೆಳು ಕೂಡ ಮಾಡ್ಕೋಬಹುದು. ನೋಡಿ, ಈ ತರ ಹಿಟ್ಟನ್ನ ಕೆಳಗಡೆ ಹಾಕ್ಬಿಟ್ಟು ಈ ತರ ಮಾಡ್ಕೋಬೇಕು. ಫಸ್ಟ್ನೇದಾಗಿ ಈ ತರ ಮಾಡ್ಕೊಂಡು ತಟ್ಟಕ್ಕೆ ಸ್ಟಾರ್ಟ್ ಮಾಡಿ. ತಡ್ತಾ ಹಿಟ್ಟು ಏನಾಗುತ್ತೆ, ಕಲ್ಲಿಗೆ ಅಥವಾ ನೀವು ಕೆಳಗಡೆ ಏನಾದ್ರು ಬೇರೆ ಮಣೆ ಏನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಅಂಟ್ಕೋತಾ ಇರುತ್ತೆ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರ ಬಿಟ್ಟು ಹಿಟ್ಟನ್ನ ಕೆಳಗಡೆ ಹಾಕಿ ಮತ್ತೆ ಈ ತರ ಅದಕ್ಕೆ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಈ ತರ ಮೇಲ್ಗಡೆನು ಸ್ವಲ್ಪ ಕೈಗೆ ಹಿಟ್ಟನ್ನ ಹಚ್ಕೊಂಡು ಹೀಗೆ ತಡ್ತಾ ಹೋಗಿ ರೊಟ್ಟಿ ಸರಿಯಾಗಿ ರೌಂಡ್ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ವಾ ರೊಟ್ಟಿ ಈ ತರ. ಮತ್ತೆ ಇನ್ನೊಂದ್ ಚೂರು ಹಿಟ್ಟು ಹಾಕೊಂಡು ಈ ತರ 2 ಕೈಯಿಂದ ತಟ್ಕೊಂಡು ಹೋಗಿ. ಜೋರಾಗಿ ತಟ್ಟಿದ್ರೆ ರೊಟ್ಟಿ ಕಲ್ಲಿಗೆ ಹತ್ಕೊಂಡ್ಬಿಡುತ್ತೆ, ಆಗ ರೊಟ್ಟಿ ತಿರುಗಲ್ಲ, ಹರಿದೋಗ್ಬಿಡುತ್ತೆ. ನಾವೇನ್ ಮಾಡ್ಬೇಕು ಅಂದ್ರೆ ಈ ಕೈಯಿಂದ ತಿರುಗಿಸ್ಕೊಂಡು ಈ ಕೈಯಿಂದ ಈ ತರ ಬಡ್ಕೊಂತ ಹೋದ್ರೆ ರೊಟ್ಟಿ ಗುಂಡಗೆ ತಿರುಗುತ್ತೆ, ಹಾಗೆ ತೆಳುವಾಗಿ ಕೂಡ ಬರುತ್ತೆ. ನೋಡಿ ರೊಟ್ಟಿ ಯಾವ ರೀತಿಯಾಗಿ ಬಂದ್ವಿ ಅಂತ. ಇವಾಗ ಹಂಚು ಕೂಡ ಕಾದಿದೆ. ನಾನು ಇವಾಗ ಈ ರೊಟ್ಟಿಯನ್ನ ಹಂಚಿಗೆ ಹಾಕ್ತೀನಿ. ನೋಡಿ, ಹಾಕುವಾಗ್ಲೂ ಕೂಡ ಹುಷಾರಾಗಿ ಒಂದು ಕೈಯಿಂದ ಹೀಗೆ ಹಾಕೊಂಡು ಹೀಗೆ ಎತ್ತಿ ಹೀಗೆ ಹಾಕಿದ್ರೆ ಆಯ್ತು.
ನೋಡಿ ಇವಾಗ ಈ ಪಾತ್ರೆಯಲ್ಲಿ ನೀರು ತಗೊಂಡಿದ್ವಲ್ಲ ಕಲ್ಸಕ್ಕೆ, ಅದೇ ನೀರಿನ ತಗೊಂಡು ಈ ಬಟ್ಟೆಯಿಂದ ಹೀಗೆ ನಿಧಾನಕ್ಕೆ ಬಟ್ಟೆಯಲ್ಲಿ ಅಂಟಿಸ್ತಾ ಹೋಗ್ಬೇಕಂದ್ರೆ ನೀರನ್ನ ಇಡೀ ರೊಟ್ಟಿಗೆ ನಾವು ಹಚ್ಚಬೇಕು. ನೋಡಿ ಇಡೀ ರೊಟ್ಟಿಗೆ ನಾವು ಹೀಗೆ ನೀರನ್ನ ಹಚ್ಚಿದ್ಮೇಲೆ ಒಂದು 15 ಸೆಕೆಂಡ್ ಹಾಗೆ ಬಿಡ್ಬೇಕದನ್ನ. ಬಿಟ್ಟಾದ್ಮೇಲೆ ಈಗ ನಿಧಾನಕ್ಕೆ ರೊಟ್ಟಿಯನ್ನ ಎತ್ತಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವಾ ರೊಟ್ಟಿ ಹೇಗೆ ಬರ್ತಾ ಇದೆ ಅಂತ. ನೋಡಿ ಇವಾಗ ರೊಟ್ಟಿ ಯಾವ ರೀತಿಯಾಗಿ ಬೇಯ್ತಾ ಇದೆ ಅಂತ. ಇದನ್ನ ಮತ್ತೆ ಈ ರೀತಿ ಹಾಕೋಣ. ಉಪ್ತು ರೊಟ್ಟಿ ಉಪ್ತು ನೋಡಿ ಸ್ನೇಹಿತರೆ. ನೋಡಿ ಪೂರಿ ತರಾನೇ ಬರ್ತಾ ಇದೆ ಅಲ್ವಾ ರೊಟ್ಟಿ. ಆಗ ನೀವು ಏನ್ ಮಾಡೋಣ ಅಂದ್ರೆ ಇನ್ನೊಂಚೂರು ಒಂದು ಬಟ್ಟೆಯನ್ನ ತಗೊಂಡು ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆ ಅದು ಬೇಯುತ್ತೆ. ನೋಡಿದ್ರಲ್ವಾ ರೊಟ್ಟಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ವಾ ಯಾವ ರೀತಿಯಾಗಿ ರೊಟ್ಟೆ ಬಂದಿದೆ ಅಂತ. ಇಷ್ಟೇ, ಜೋಳದ ರೊಟ್ಟೆಯನ್ನ ಈ ರೀತಿಯಾಗಿ ಮಾಡಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟಿ. ಈ ರೊಟ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಆವಾಗಲೇ ಹೇಳಿದ್ವಿ ಅಲ್ವಾ. ಇದನ್ನ ಊಟ ಮಾಡಿದ್ಮೇಲೆ ನಮಗೂ ಕೂಡ ಫೇವ್ರೇಟ್ ಮತ್ತೆ ಸ್ಪೆಷಲ್ ಕೂಡ ಆಗತ್ತೆ. ನೋಡಿ ಯಾವ ರೀತಿಯಾಗಿ ಜೋಳದ ರೊಟ್ಟಿ ರೆಡಿ ಆಗಿದೆ ಅಂತ. ಈ ಜೋಳದ ರೊಟ್ಟಿಗೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್, ಹಾಗೆ ಶೇಂಗಾ ಚಟ್ನಿ ಮತ್ತೆ ಎಣ್ಣೆ ಅಡುಗೆ ಬದನೆಕಾಯಿ ಇದ್ರೆ ಅಂತೂ ಅಬ್ಬಾ ಸೂಪರ್. ಆದ್ರೆ ಇಲ್ಲಿ ಬದನೆಕಾಯಿ ಪಲ್ಯ ಮಾಡಿದೀನಿ. ಸೊ ನೋಡಿದ್ರಲ್ಲ, ಈ ಒಂದು ತಟ್ಟೆನ ನೋಡ್ತಾ ಇದ್ರೆ ಯಾವಾಗ ತಿನ್ಲಿ ಅನಿಸ್ತಾ ಇದೆ. ನಿಮ್ಗೂ ಹಾಗೆ ಅನಿಸ್ತಾ ಇರ್ಬೇಕಲ್ವಾ? ಹಾಗಿದ್ರೆ ಈ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಎಲ್ರು ಮಾಡ್ಕೊಂಡು ತಿಂತೀರಾ ಅಲ್ವಾ? ಸೊ ನೋಡಿದ್ರಲ್ಲ ಸ್ನೇಹಿತರೆ, ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀರಿ. ಸೊ ರೊಟ್ಟಿ ಮಾಡೋದ್ರಿಂದ ಏನೇನ್ ಅಡ್ವಾಂಟೇಜ್ ಅಂತಾನು ನಿಮ್ಗೆ ಗೊತ್ತಿದೆ. ಸೊ ಅದು ಪ್ರೋಟೀನ್ ಅಲ್ಲಿ ರಿಚ್ ಇದೆ, ಮ್ಯಾಗ್ನೀಷಿಯಂ ಅಲ್ಲಿ ರಿಚ್ ಇದೆ, ಐರನ್ ಅಲ್ಲಿ ರಿಚ್ ಇದೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಿಮ್ಮನೇಲೂ ಇದನ್ನ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.